श्रीगुरुभ्यो नमः। हरिः ओम। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಈ ದಿವಸ ನಾವು ಸಮಯ ಯಾವ್ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳೋಣ. ನೋಡಿ, ನಮ್ಮಲ್ಲಿ ಧರ್ಮಶಾಸ್ತ್ರದ ಪ್ರಕಾರ ಎಲ್ಲ ಕಾಲಗಳನ್ನು ವಿಂಗಡಣೆ ಮಾಡಿದ್ದಾರೆ. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಹಾಗೆ ಕುತುಪ ಕಾಲ, ಹಾಗೆ ಸಂಧ್ಯಾಕಾಲ, ರಾತ್ರಿ, ಹೀಗೆಲ್ಲ ಬೇರೆ 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 ರೀತಿಯಾಗಿ ಕಾಲಗಳನ್ನು ವಿಂಗಡಣೆ ಮಾಡಿದ್ದಾರೆ. ಹಾಗಾಗಿ ಈ ಕಾಲದ ಜೊತೆಗೆ ನಾವೆಲ್ಲ ಹೋಗ್ತಾ ಇರಬೇಕು ಜೀವನದಲ್ಲಿ. ಹಾಗಾಗಿ ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಿದ್ರು ಕೂಡ ಹೇಳ್ತಾರಲ್ವಾ, ಕಾಲಕ್ಕೆ ನಮಸ್ಕಾರ, ಅಥವಾ ಕಾಲವನ್ನು ನಾವು ಸರಿಯಾಗಿ ನೋಡಬೇಕು, ಹಿರಿಯರೆಲ್ಲ ಹೇಳ್ತಾರೆ. ಟೈಮ್ ವೇಸ್ಟ್ ಮಾಡಬೇಡ, ಅಥವಾ ಒಳ್ಳೆ ಕೆಲಸ ಮಾಡು. ಯಾಕಂದ್ರೆ ಜೀವನದಲ್ಲಿ ನೋಡಿ, ಎರಡು ತರ ಯೋಚನೆ ಮಾಡಬೇಕು. ಒಂದ್ಸಲ ನಮಗೆ ಪ್ರತಿ ವರ್ಷವೂ ಕೂಡ ಹುಟ್ಟಹಬ್ಬದಲ್ಲಿ ಜೀವನದಲ್ಲಿ 23, 24, 25, 30 ವರ್ಷ ಆಗ್ತಾ ಇದೆ ಅಂದ್ಕೊಳ್ತೇವೆ. ಆದ್ರೆ ನಮ್ಮ ಜೀವನದ ಪರಮಾವಧಿ ಆದಷ್ಟು ಕಡಿಮೆ ಆಗ್ತಾ ಬರುತ್ತದೆ ಅಲ್ವಾ? ಹೀಗೂ ಕೂಡ ಯೋಚನೆ ಮಾಡಬಹುದು. ಯಾಕಂದ್ರೆ ನಮಗೆ 70 ವರ್ಷ, 80 ವರ್ಷ, 100 ವರ್ಷ ಇದ್ರೆ ಇಷ್ಟು ನಾವು ಖರ್ಚು ಮಾಡಿಬಿಟ್ಟಿದ್ದೇವೆ, ಇನ್ನು ಬ್ಯಾಲೆನ್ಸ್ ಎಷ್ಟಿದೆ ಹೇಳಿ ಕೂಡ ಯೋಚನೆ ಮಾಡಬೇಕು. ಹೀಗೆ ಜೀವನದಲ್ಲಿ ಆ ಸಮಯಕ್ಕೆ ಬಹಳ ಮುಖ್ಯವಾದಂತಹ ಅವಕಾಶಗಳು ಕೂಡ ಇದೆ. ಮತ್ತೆ ಆ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬಾರ್ದು. ಸಮಯ ಅಂತಂದ್ರೆ ಅದಕ್ಕೆ ಬೆಲೆನೇ ಕೂಡ ಕಟ್ಟಲಿಕ್ಕೆ ಆಗುವುದಿಲ್ಲ. ನಮ್ಮ ಜಗತ್ತಿನಲ್ಲಿ ದುಡ್ಡಿಗಾದ್ರೂ ಕೂಡ ಬೆಲೆ ಕಟ್ಟಿಬಿಡಬಹುದು. ಯಾಕಂದ್ರೆ ಇವತ್ತಿನ ದಿವಸ ದುಡ್ಡು 1 ರೂಪಾಯಿಂದ 1 ರೂಪಾಯಿ ಸೇರಿಸಬಹುದು, ಮಾಡಬಹುದು. ಆದ್ರೆ ಕಳೆದಂತಹ ಸಮಯ ಮನುಷ್ಯನ ಜೀವನದಲ್ಲಿ ಬರುವುದಿಲ್ಲ. ಹಾಗಾಗಿ ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇ ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ ಎಂಬುದಾಗಿ ಒಂದು ಸುಭಾಷಿತಕಾರ ಹೇಳಿದ್ದಾರೆ. ಹೇಗೆ ಅಂತಂದ್ರೆ, ಭತ್ತದ ಕಣಜದಲ್ಲಿ ಅಥವಾ ಭತ್ತವನ್ನು ಸೇರಿಸುವಂತ ಜಾಗದಲ್ಲಿ ಒಂದೊಂದೇ ಭತ್ತವನ್ನು ಸೇರಿಸಿ ಹೇಗೆ ಮಾಡ್ತಾರಲ್ವಾ, ಅದೇ ತರಹ ನಮ್ಮ ಜೀವನದಲ್ಲೂ ಕೂಡ ಒಂದೊಂದೇ ಸಮಯವನ್ನು ಸೇರಿಸಿ ಜಾಸ್ತಿ ಮಾಡಬೇಕು ಅಂತ. ಹಾಗಾಗಿ ಒಂದೊಂದು ಕ್ಷಣವೂ ಕೂಡ ಬಹಳ ಮುಖ್ಯವಾದಂತಹದ್ದು. ಆ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳಬಾರ್ದು. ನಾವು ದೇವತಾ ಆರಾಧನೆಯನ್ನ ಯಾವ್ಯಾವ ಸಮಯದಲ್ಲಿ ಹೇಗೆ ಮಾಡಬೇಕು ಎಂಬುದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ನೋಡಿ, ಪ್ರಾತಃ ಕಾಲದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರವನ್ನು ಪ್ರಾತಃ ಕಾಲದಲ್ಲೇ ಮಾಡಬೇಕು. ಮಧ್ಯಾಹ್ನದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳನ್ನು ಮಧ್ಯಾಹ್ನದಲ್ಲೇ ಮಾಡಬೇಕು. ಸಾಯಂಕಾಲ ಪೂಜೆ ಮಾಡುವಂಥದ್ದು ಸಾಯಂಕಾಲದಲ್ಲಿ ಮಾಡಬೇಕು. ಅದೆಲ್ಲರಿಗೂ ಕೂಡ ಗೊತ್ತಿರುತ್ತದೆ. ನೋಡಿ, ಹೇಗೆ ಅಂತಂದ್ರೆ, ದೇವತಾ ಕಾರ್ಯ ಮತ್ತೆ ಪಿತೃಗಳ ಕಾರ್ಯ, ಅದರ ಜೊತೆಯಲ್ಲಿ ಋಷಿಗಳ ಪೂಜೆ ಪುನಸ್ಕಾರಗಳು, ಹೀಗೆಲ್ಲ ನಾವು ಹೇಳ್ತಾ ಇರ್ತೇವೆ. ಬೆಳಗ್ಗೆ ಏನಿದ್ರು ಕೂಡ ನಾವು ದೇವತೆಗಳಿಗೆ, ಗಣೇಶನಿಗೆ, ಸುಬ್ರಹ್ಮಣ್ಯನಿಗೆ, ಈಶ್ವರನಿಗೆ, ದುರ್ಗೆಗೆ ಎಲ್ಲ ಅಭಿಷೇಕ, ಪೂಜೆ, ನಮಸ್ಕಾರಗಳನ್ನೆಲ್ಲ ಮಾಡಬೇಕು ನಾವು. ಅನಂತರ ಮಧ್ಯಾಹ್ನದಲ್ಲಿ ಏನಪ್ಪಾ ಅಂತಂದ್ರೆ, ವಿಶೇಷವಾಗಿ ಈ ಆಗಮೋಕ್ತವಾದಂತ ದೇವಸ್ಥಾನಗಳಲ್ಲಿ ತ್ರಿಕಾಲ, ಪಂಚಕಾಲ, ಹೀಗೆಲ್ಲ ಪೂಜಾ ವಿಧಾನಗಳಿರುತ್ತೆ. ಅಂತಹ ದೇವಸ್ಥಾನದಲ್ಲಿ ಮಾತ್ರ ಮಧ್ಯಾಹ್ನದ ವಿಶೇಷವಾದಂತ ಪೂಜೆ. ಮತ್ತೆ ನೋಡಿ, ಮಧ್ಯಾಹ್ನ ಒಂದು 11:30, 12 ಗಂಟೆ ಆದ್ಮೇಲೆ ಅಪರಾಹ್ನ ಅಂತ ಹೇಳ್ತಾರೆ. ಅಂದ್ರೆ ಪೂರ್ವಾಹ್ನ ಎಲ್ಲ ಮುಗಿದು ಹೋಯ್ತು. ಇನ್ನು ಮಧ್ಯಾಹ್ನ ಅಪರಾಹ್ನ ಸಮಯದಲ್ಲಿ ಪಿತೃದೇವತೆಗಳಿಗೆ ಬಹಳ ಮುಖ್ಯವಾಗಿ ನೆತ್ತಿ ತಲೆ ಮೇಲೆ ಅಭಿಜನಲಗ್ನ ಅಂತ ಹೇಳ್ತೇವಲ್ಲ, ಅಂತಹ ಸಮಯದಲ್ಲಿ ನೆತ್ತಿ ತಲೆ ಮೇಲೆ ಸೂರ್ಯ ಬಂದ ತಕ್ಷಣವೇ ಪಿತೃ ಕಾರ್ಯಗಳನ್ನು ಮಾಡಿ, ಶ್ರಾದ್ದಾದಿಗಳನ್ನು ಮಧ್ಯಾಹ್ನ ಮಾಡಿ ಅಂತೇಳಿ ಹೇಳ್ತಾರೆ. ಹಾಗೆ ಸಂಧ್ಯಾಕಾಲದಲ್ಲಿ ಕೆಲವೊಂದಷ್ಟು ದೇವತೆಗಳಿಗೆ ವಿಶೇಷವಾಗಿ ನೋಡಿ ಪ್ರದೋಷ ಪೂಜೆ ಮಾಡ್ತಾರೆ, ಶಿವರಾತ್ರಿಯನ್ನು ಮಾಡ್ತಾರೆ, ಹಬ್ಬ ಹರಿದಿನಗಳನ್ನೆಲ್ಲ ಮಾಡ್ತಾರೆ. ಇವೆಲ್ಲ ರಾತ್ರಿ ಸಂಬಂಧವಾದಂತಹದ್ದು. ಅದರ ಜೊತೆಯಲ್ಲಿ ಈ ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಪೂಜೆ ಮಾಡುವಂತಹದ್ದು. ಲಕ್ಷ್ಮೀ ಪೂಜೆ ಎಲ್ಲ ಬಹಳ ಸಂಧ್ಯಾಕಾಲದಲ್ಲಿ ಮಾಡಬಹುದು. ಯಾಕಂದ್ರೆ ಏನಂದ್ರೆ, ಇವತ್ತಿನ ದಿವಸ ನಾವು ಶುದ್ಧಿಯಾಗಿರ್ತೇವೆ ಅಂತ ಹೇಳಿ ಬೆಳಿಗ್ಗೆ ಪೂಜೆ ಮಾಡ್ತೇವೆ ಬಿಟ್ರೆ, ಗೋಧಿಗಳು ಈ ಲಗ್ನ ಅಂತಂದ್ರೆ ಲಕ್ಷ್ಮಿ ಮನೆಗೆ ಬರುವಂತಹ ಸಮಯ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂತದ್ದು, ಮತ್ತೆ ಲಕ್ಷ್ಮೀ ಸ್ತೋತ್ರ ಹೇಳುವಂತದ್ದು, ಮತ್ತೆ ವಿಶೇಷವಾಗಿ ನಾವು ಆ ಭಗವಂತನ ಭಜನೆಯನ್ನು ಮಾಡುವಂತದ್ದು, ಧ್ಯಾನ ಮಾಡುವಂತದ್ದು ಸಾಯಂಕಾಲವೂ ಕೂಡ ಮಾಡಬಹುದು. ಮಾಡಬಾರದು ಅಂತ ಏನೇನಿಲ್ಲ ಶಾಸ್ತ್ರದಲ್ಲಿ. ಹಾಗಾಗಿ ಸಾಯಂಕಾಲಕ್ಕೂ ಕೂಡ ಬೆಳಿಗ್ಗೆ ಆ ಸಮಯಕ್ಕೆ ಎಷ್ಟು ಮಹತ್ವ ಇದೆಯೋ ಅಷ್ಟು ಸಾಯಂಕಾಲಕ್ಕೂ ಕೂಡ ಮಹತ್ವ ಇದೆ ನಮ್ಮ ಶಾಸ್ತ್ರದಲ್ಲಿ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಬೆಳಿಗ್ಗೆ ಮನಸ್ಸೆಲ್ಲ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರ್ತೇವೆ. ಮಧ್ಯಾಹ್ನ ಸಂಜೆ ಆದಂತೆ ನಮ್ಮ ಎನರ್ಜಿ ಎಲ್ಲ ಕಡಿಮೆ ಆಗ್ತಾ ಬರುತ್ತದೆ ಅಲ್ವಾ? ಹಾಗಾಗಿ ಸಾಯಂಕಾಲಕ್ಕೆ ಕಡಿಮೆ ಮಾಡಿದ್ದಾರೆ. ಆದ್ರೆ ನಮ್ಮ ಅಗ್ನಿಹೋತ್ರಾದಿಗಳಲ್ಲಿ ಕೆಲವೊಂದು ದೇವತಾ ಆರಾಧನೆಯ ಸಂಧ್ಯಾಕಾಲವನ್ನು ಕೂಡ ವಿಶೇಷವಾಗಿ ಹೇಳ್ತಾರೆ. ಯಾಕಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಹಾಗಾಗಿ ತ್ರಿಕಾಲಕ್ಕೂ ಕೂಡ ಬಹಳ ಮುಖ್ಯವಾದಂತಹದ್ದು ನಮ್ಮಲ್ಲಿ ತ್ರಿಕಾಲ ಪೂಜೆ ಅಂತ ಮಾಡ್ತಾರೆ.
ಶ್ರೀಚಕ್ರ ಪೂಜೆ ಮಾಡುವಾಗೆಲ್ಲ ತ್ರಿಕಾಲ ಪೂಜೆ ಮಾಡ್ತಾರೆ. ಆವಾಗ ಸಂಧ್ಯಾಕಾಲಕ್ಕೆ ಮಧ್ಯಾಹ್ನಕ್ಕೆಲ್ಲ ವಿಶೇಷವಾದಂತಹ ಮಹತ್ವ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸಂಧ್ಯಾಕಾಲ ಹೇಳುವಂಥದ್ದು ಏನಿದೆಯಲ್ವಾ, ಅದು ದೇವತೆಗಳನ್ನೆಲ್ಲ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಲಿಕ್ಕೆ, ಮತ್ತೆ ಆದಷ್ಟು ಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ, ಮತ್ತು ಭಜನೆಯನ್ನು ಮಾಡಲಿಕ್ಕೆ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಇಂಥ ಸಂಧ್ಯಾಕಾಲದಲ್ಲಿ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡಬಹುದು, ಮತ್ತೆ ಅದರ ಜೊತೆಯಲ್ಲಿ ಚಂಡಿಕಾ ಪಾರಾಯಣೆಯನ್ನು ಕೂಡ ಮಾಡಬಹುದು. ನೋಡಿ, ಎಷ್ಟೋ ಸಲ ಈ ಗಣಪತಿ ಹೋಮ ಇತ್ಯಾದಿಗಳನ್ನೆಲ್ಲ ಬೆಳಿಗ್ಗೆ ಮಾಡ್ತಾರೆ, ಹಾಗೆ ಮಧ್ಯಾಹ್ನ ಶ್ರಾದ್ದ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸಂಧ್ಯಾಕಾಲದಲ್ಲಿ ನೋಡಿ, ವಾಸ್ತು ಹೋಮ, ರಾಕ್ಷೋಪನ ಹೋಮ ಎಲ್ಲ ಸಂಧ್ಯಾಕಾಲ ಅನಂತರದಲ್ಲಿ ಮಾಡ್ತಾರೆ. ಅಂದ್ರೆ ಈ ರಾಕ್ಷಸಾದಿಗಳಿಗೆ ಬಲಿ ಇತ್ಯಾದಿಗಳನ್ನು ಹಾಕುವಂಥದ್ದು, ಮತ್ತೆ ಸುದರ್ಶನಾದಿ ಹವನಗಳನ್ನು ಮಾಡುವಂಥದ್ದು, ಇವೆಲ್ಲ ಸಂಧ್ಯಾಕಾಲದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಮಾಡುವಂಥದ್ದು ಬಹಳ ಒಳ್ಳೆಯದು ಅಂತ. ಅದನ್ನು ಕೂಡ ಆದಷ್ಟು ಸೂರ್ಯ ಅಸ್ತದ ಅನಂತರದಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು. ಸೂರ್ಯಾಸ್ತ ಈಗ ನಾವು 12 ಗಂಟೆ 2 ಗಂಟೆ 3 ಗಂಟೆಗೆ ಮಾಡಬೇಕು ಅಂತ ಅರ್ಥ ಅಲ್ಲ. ಸೂರ್ಯನು ಅಸ್ತಂಗತನಾದ ಅನಂತರದಲ್ಲಿ ಬಲಿಪ್ರದಾನಾದಿಗಳನ್ನು ಮಾಡಿದ್ರೆ ತಾಮಸಿಕವಾದಂತಹ ದೇವತೆಗಳಿಗೆ ಅದೆಲ್ಲ ತಲುಪುತ್ತದೆ ಅಂತ ಹೇಳಿ. ಹಾಗಾಗಿ ಸಾಯಂಕಾಲದಲ್ಲಿ ಮಾಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಒಂದು ಕಾಲೇ ಕುರಿಯಾತ್ ಹೇಳುವಂತಹ ಒಂದು ಧರ್ಮಶಾಸ್ತ್ರದ ವಿಧಿಗೆ ಇದು ಸರಿಯಾದದ್ದೇ ಆಗತ್ತೆ. ಇನ್ನು ನೆಕ್ಸ್ಟ್ ಶುಚಿ ಕುರಿಯಾತ್, ಹೇಗೆ ಮಾಡಬೇಕು ಅಂತಂದ್ರು. ಹೀಗೆ ಮಾಡಬೇಕು ಅಂತಂದ್ರೆ ಶುಚಿ ಅಂತಂದ್ರೆ ಯಾವ ತರ ಶುಚಿಯಪ್ಪ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಸೋಪ್ ಹಾಕಿ ಶುದ್ಧ ಮಾಡಿ ಸ್ನಾನ ಮಾಡ್ಕೊಂಡು ಬರ್ತೇವೆ, ಆ ಶುಚಿ ಸಾಕಾಗುವುದಿಲ್ವಾ ಅಂತ ಹೇಳಿ. ಆದ್ರೆ ಡ್ರೆಸ್ ಕೋಡು ಕೂಡ ಇರಬೇಕು, ಮತ್ತೆ ಶರೀರ ಮಲಿನವಾಗಿರಬಾರದು, ಮತ್ತೆ ನಮ್ಮ ಋಷಿಮುನಿಗಳ ಪ್ರೋಕ್ತವಾದಂತಹ ರೀತಿಯಲ್ಲಿ ಹೇಗೆ ಮಾಡಬೇಕೋ ಅದೇ ಕ್ರಮದಲ್ಲಿ ಮಾಡಬೇಕು. ಯಾಕಂದ್ರೆ ಇವತ್ತಿನ ಜನರೇಷನ್ ಹೇಗೇಗೋ ಹೋಗ್ತಾ ಇದೆ, ಹಾಗೆ ಮಾಡುವಂಥದ್ದಲ್ಲ. ದೇವತಾ ವಿಧಿಯನ್ನ ಯಥಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅರ್ಥ ಏನು? ಶಾಸ್ತ್ರ ವಿಧಿಗಳು ಹೇಗೆ ಹೇಳುತ್ತದೆಯೋ ಆ ತರಹ ಮಾಡಬೇಕು. ಶುಚಿಭೂತನಾಗಿ ಅಶೌಚಾದಿ ಮೈಲಿಗಳೆಲ್ಲ ಇರಬಾರದು. ಮತ್ತೆ ನಾವೇನಂತಂದ್ರೆ ಸ್ನಾನ ಮಾಡಿಕೊಂಡು ಹೇಗೇಗೋ ಹೋಗಿ ದೇವತಾ ಪೂಜೆಗಳನ್ನೆಲ್ಲ ಮಾಡಬಾರದು. ಪೂಜೆಯಲ್ಲಿ ಬಹಳ ವಿಭಿನ್ನವಾದಂಥ ಅಂಗಗಳೆಲ್ಲ ಇದಾವೆ. ಅದೆಲ್ಲ ಮುಂದಿನ ಅನೇಕ ವಿಡಿಯೋದಲ್ಲೆಲ್ಲ ನಾವೆಲ್ಲ ತಿಳ್ಕೊಳ್ಳೋಣ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಅನ್ನು ಮಾಡಿ, ಶೇರ್ ಅನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.